श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखरभारतीम् परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ, ಬಾದರಾಯಣ ಪ್ರಣೀತವಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ 9ನೇ ಸ್ಕಂದದಲ್ಲಿದ್ದೇವೆ. ಹರಿಶ್ಚಂದ್ರನ ಕಥೆಯನ್ನು ನಾವು ಮುಗಿಸಿದ್ವಿ. ಮುಂದೆ ಗಂಗಾವತರಣದ ಕಥೆ ಶುರು ಆಗುತ್ತೆ. ಗಂಗಾವತರಣದ ಕಥೆ ಶುರು ಆಗೋದು ಸಗರನಿಂದ. ಹರಿಶ್ಚಂದ್ರನ ಮಗ ರೋಹಿತ, ರೋಹಿತನ ಮಗ ಹರಿತ, ಹರಿತನ ಮಗ ಚಂಪ, ಆ ಚಂಪನ ಮಗ ಸುದೇವ, ಸುದೇವನಿಗೆ ವಿಜಯ ಭರುಕ ಅಂತ ಅವನ ಮಗ ಹೆಸರು. ವಿಜಯ ಅಂತ ಪ್ರಸಿದ್ಧ, ಭರುಕ ಅಂತಲೂ ಅವನ ಹೆಸರು. ಆ ಭರುಕನಿಗೆ ಬೃಕ ಅನ್ನುವಂಥವನು, ಬೃಕನಿಗೆ ಬಾಹುಕ ಅನ್ನುವಂಥವನು. ಈ ಬಾಹುಕನ ಆಡಳಿತದ ಸಂದರ್ಭದಲ್ಲಿ ಶತ್ರುಪಕ್ಷ ಪ್ರಬಲವಾಗಿ ಬಾಹುಕನಿಗೆ ರಾಜ್ಯಭ್ರಷ್ಟನಾಗಿ ಯುದ್ಧದಲ್ಲಿ ಸೋತು ರಾಜ್ಯಭ್ರಷ್ಟನಾಗಿ ತಾನು ತನ್ನ ಹೆಂಡತಿ ಇವರು ಅರಮನೆ ಅಂತಃಪುರ ಎಲ್ಲ ರಾಜ್ಯ ಎಲ್ಲ ಬಿಟ್ಟು ಕಾಡಿಗೆ ಹೋಗುವಂತಹ ಪ್ರಸಂಗ ಬರುತ್ತೆ. ಅಲ್ಲೇ ಕಾಡಿನಲ್ಲಿದ್ದಾಗ ಕೆಲ ಕಾಲದ ನಂತರ ಅವನು ಕಾಡಿನಲ್ಲೇ ಮರಣ ಹೋಗ್ತಾನೆ. ಆ ಮರಣ ಹೋದಾಗ ಇನ್ನು ಪತ್ನಿ ವಾಪಸ್ ರಾಜ್ಯಕ್ಕೆ ಬಂದ್ರೆ ಶತ್ರುಗಳ ಆಡಳಿತ ಇದೆ, ಅಲ್ಲಿ ನಾವು ಹಾಗೆ ಅಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಅವಳು ಕೂಡ ಆ ತನ್ನ ಪತಿಯ ಚಿತೆಯನ್ನೇ ಪ್ರವೇಶ ಮಾಡಬೇಕು ಅಂತ ನಿರ್ಣಯ ಮಾಡ್ತಾಳೆ. ಆದರೆ ಅದೇ ಸಂದರ್ಭದಲ್ಲಿ ಅವಳು ಆ ಕಾಡಿನಲ್ಲಿ ಇರುವಂತಹ ಪ್ರದೇಶದ ಹತ್ತಿರದಲ್ಲಿಯೇನೆ ಔರ್ವ ಅನ್ನುವಂತಹ ಒಬ್ಬ ಮಹರ್ಷಿ, ಅವನ ಆಶ್ರಮ. ಇವರಲ್ಲಿದ್ದಾಗ ನಿತ್ಯ ಅವರಿಗೆ ದರ್ಶನಕ್ಕೆಲ್ಲ ಹೋಗ್ತಾ ಇದ್ರು. ಹಾಗಾಗಿ ಅವರು ಆ ಮಹರ್ಷಿಗಳು ಕೂಡ ಇವ್ರ ಬಗ್ಗೆ ಯೋಗಕ್ಷೇಮ ಇತ್ಯಾದಿ ನೋಡ್ಕೊಳ್ತಾ ಕಾಲ ಕಳೀತಾ ಇದ್ರು. ಹೀಗಿರುವಾಗ ಆ ಮಹರ್ಷಿಗಳು ಧ್ಯಾನಕ್ಕೆ ಕೂತಾಗ ಇಲ್ಲಿ ನಡೆದಿರುವಂತಹ ಘಟನೆ ಅವರಿಗೆ ಸ್ಫುರಣವಾಗುತ್ತೆ. ಬಾಹುಕ ಅನ್ನುವಂಥ ಮರಣ ಹೊಂದಿದ್ದಾನೆ, ಅವನ ಪತ್ನಿ ಸಹಗಮನ ಮಾಡಬೇಕು ಅಂತ ಹೇಳಿ ನಿಶ್ಚಯ ಮಾಡಿದ್ದಾಕೆ ಆಗಿದ್ದಾಳೆ. ಆದರೆ ಪತ್ನಿಗೂ ಗೊತ್ತಿಲ್ಲದೆ ಇರುವಂತಹ ಒಂದು ಅಂಶ ಆ ಮಹರ್ಷಿಗೆ, ಅವರ ದಿವ್ಯ ಚಕ್ಷಸ್ಸಿಗೆ ಗೋಚರವಾಗುತ್ತೆ. ಅದೇನು ಅಂತಂದ್ರೆ ಅವನ ಪತ್ನಿ ಗರ್ಭಿಣಿ ಇದ್ದಾಳೆ ಅನ್ನುವಂಥದ್ದು. ಆಗ ಅವರ ಮಹರ್ಷಿಯ ತಕ್ಷಣ ತನ್ನ ಜಪ ಧ್ಯಾನ ಎಲ್ಲವನ್ನು ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಅವಳನ್ನು ತಡೆಯುತ್ತಾನೆ. ನೀನು ಇದನ್ನ ಸಹಗಮನ ಮಾಡೋ ಹಾಗಿಲ್ಲ, ಚಿತಾಪ್ರವೇಶ ಮಾಡೋ ಹಾಗಿಲ್ಲ ಅನ್ನೋದನ್ನ ಹೇಳಿ. ಅದು ಧರ್ಮಶಾಸ್ತ್ರದ ನಿಯಮ, ಋಷಿ ಮುನಿಗಳೆಲ್ಲ ಗೊತ್ತಿತ್ತು ಅನ್ನುವಂತ ಕಾರಣದಿಂದ ಸಹಗಮನ ಮಾಡುವಂಥದ್ದು ಇರಲಿಲ್ಲ. ಆ ಋಷಿಯ ಆಶ್ರಯದಲ್ಲಿಯೇನೆ ಅವಳು ಬೆಳೀತಾ ಇರ್ತಾಳೆ. ಆದರೆ ಅಂತಃಪುರದಲ್ಲಿ ಏನಾಗಿರ್ತದೆ ಅಂದ್ರೆ, ಆ ಬಾಹುಕ ಇವಳಿಗೆ
ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇರೋದ್ರಿಂದ ಇವಳ ಸವತಿಯರು ಅಂದ್ರೆ ಬಾಹುಲಿಕೆಗೆ ಇರುವಂತಹ ಇತರ ಮಡದಿಯರು ಒಂದು ಸಂಚು ಹಾಕಿ ಶತ್ರು ರಾಜರುಗಳ ಜೊತೆ ಕೈ ಜೋಡಿಸಿ ಯುದ್ಧದಲ್ಲಿ ಸೋಲು ಹಾಗೆ ಮಾಡಿರ್ತಾರೆ. ಆ ಕಾರಣದಿಂದ ಬಾಹುಕನು ರಾಜ್ಯಭ್ರಷ್ಟನಾಗಿರುತ್ತಾನೆ. ಅವನ ಮೇಲೆ ಬಹಳ ಪ್ರೀತಿ ಇಟ್ಕೊಂಡಿರದಂತಹ ಮಡದಿ ಇವಳು ಕೂಡ ಆ ಬಾಹುಕನ ಜೊತೆಗೆ ಕಾಡಿಗೆ ಬಂದಿರ್ತಾನೆ. ರಾಜನಿಗೂ ಅಂತ ಹೇಳಿದ್ರೆ ಅವನಿಗೆ ಚಾರರು ಅಂತ ಇದ್ದೇ ಇರ್ತಾರೆ. ಅಂದ್ರೆ ನಾವು ಇವತ್ತಿನ ಭಾಷೆಯಲ್ಲಿ ಸ್ಪೈ ಅಂತ ಏನ್ ಹೇಳ್ತೀವಿ, ಗೂಢಚಾರರು ಅಂತ ಹೇಳ್ತೀವಿ. ಆ ಗೂಢಚಾರರ ಮೂಲಕ ರಾಜನ ಮರಣ ಆಗಿದೆ, ಅಂದ್ರೆ ಬಾಹುಕನ ಮರಣ ಆಗಿದೆ. ಆದ್ರೆ ಅವನ ಪ್ರಿಯ ಪಟ್ಟದರಸಿ ಪತ್ನಿ ಗರ್ಭಿಣಿ ಇದ್ದಾಳೆ ಅನ್ನೋದು, ಆ ಕಾರಣದಿಂದ ಅವಳು ಸಹಗಮನ ಹೋಗಿಲ್ಲ ಅನ್ನೋ ವಿಚಾರ ಗೂಢಚಾರ ಮೂಲಕ ಅಲ್ಲಿ ಇರುವಂತಹ ಶತ್ರು ರಾಜನಿಗೆ ಮತ್ತು ಅವಳ ಸವತಿಯರಿಗೆ ವಿಷಯ ಗೊತ್ತಾಗುತ್ತೆ. ಅವರು ಈ ಸಂತಾನ ಹೇಗಾದರೂ ಮಾಡಿ ಬೆಳಿ ಕುಡ್ದು ಅನ್ನೋ ಕಾರಣಕ್ಕೆ ನಯವಾದ ಮಾತುಗಳಿಂದ ಅವಳನ್ನ ಅರಮನೆಗೆ ಕರೆಸ್ಕೊಂಡು ಬಂದು ಒಳ್ಳೆಯ ಚಂದದ ಮಾತುಗಳನ್ನ ಹೇಳ್ತಾ ಅವಳ ಊಟದಲ್ಲಿ ವಿಷವನ್ನ ಬೆರೆಸ್ತಾರೆ. ಅದು ಯಾವ ಪೂರ್ವ ಜನ್ಮದ ಸುಕೃತವೋ ಅಥವಾ ಔರ್ವ ಮಹರ್ಷಿಯ ಒಂದು ರಕ್ಷಾ ಕವಚವೋ ಅಥವಾ ಭಗವಂತನ ಲೀಲೆಯೋ, ಆ ವಿಷ ಆ ಗರ್ಭಕ್ಕೇನು ತೊಂದರೆ ಮಾಡೋದಿಲ್ಲ. ಸಂಸ್ಕೃತದಲ್ಲಿ ವಿಷ ಅನ್ನೋದಕ್ಕೆ ಗರ ಅಂತ ಹೆಸರು. ಅವಳ ಗರ್ಭದಿಂದ ಒಂದು ಗಂಡು ಮಗು ಜನಿಸ್ತದೆ. ಆ ಮಗು ವಿಷದ ಜೊತೆಗೇನೆ ಗರದ ಜೊತೆಗೇನೆ ಹುಟ್ಟಿರುವುದರಿಂದ ಅದಕ್ಕೆ ಸಗರ ಅಂತ ಹೆಸರು. ಗರ ಅಂದ್ರೆ ವಿಷ, ಸಗರ ಅಂದ್ರೆ ಗರದ ಜೊತೆಗೆ. ಈಗ ನಾವು ಪತ್ನಿ ಸಮೇತವಾಗಿ ಅನ್ನೋದಕ್ಕೆ ಸಪತ್ನೀಕ ಅಂತ ಪದ ಬಳಸ್ತೀವಲ್ಲ, ಸಕುಟುಂಬ ಸಪರಿವಾರ ಅಂತ. ಹಾಗೆ ಅವನು ಗರದ ಜೊತೆಗೆ ವಿಷದ ಜೊತೆನೆ ಹುಟ್ಟಿರ್ತಾನೆ ಅನ್ನೋ ಕಾರಣಕ್ಕೆ ಸಗರ ಅಂತ ಅವನಿಗೆ ಹೆಸರಾಗುತ್ತೆ. ಮುಂದೆ ಭಗವತ್ ಸಂಕಲ್ಪದಿಂದ ಇವನು ಬಹಳ ದೊಡ್ಡ ಚಕ್ರವರ್ತಿ ಆಗ್ತಾನೆ, ವಿಶ್ವವಿಖ್ಯಾತನಾಗ್ತಾನೆ. ಇವನ ಆಡಳಿತದಲ್ಲಿಯೇನೆ ಭೂಮಿಯನ್ನ ಅಗೆದು ಸಾಗರಗಳನ್ನ, ಅಲ್ಲಿ ಮಳೆ ಬಂದಿರುವಂತಹ ನೀರುಗಳನ್ನ ಅಲ್ಲಿ ನಿಲ್ಲೋ ಹಾಗೆ ಮಾಡಿರ್ತಾನೆ. ಆದ್ರಿಂದ ಇವನ ಕಾಲದಲ್ಲಿಯೇನೆ ಸಾಗರಗಳು ಹುಟ್ಟಿದುವು ಅಂತ ಹೇಳಿ ಆ ಸಮುದ್ರಗಳಿಗೆ ಸಾಗರ ಅಂತ ಹೆಸರು ಬಂದಿರೋದು ಇವನಿಂದಲೇನೆ. ಸಗರನಿಂದ ತಯಾರು ಮಾಡಲ್ಪಟ್ಟಿದ್ದು ಅನ್ನುವಂತಹದ್ದು ಮತ್ತೆ ಹೇಳ್ತಾರೆ. ಮುಂದೆ ಅವನು ಆ ಔರ್ವ ಮಹರ್ಷಿಯ ಒಂದು ಮಾರ್ಗದರ್ಶನದಲ್ಲಿ ಧರ್ಮ ಮಾರ್ಗದಲ್ಲಿ ಆಡಳಿತವನ್ನು ನಡೆಸ್ತಾ ಎಲ್ಲಾ ಶತ್ರುಗಳನ್ನ ಸದೆ ಬಡಿಯುತ್ತಾ ತನ್ನ ರಾಜ್ಯವನ್ನ ತನ್ನ ತಂದೆಯ ಕಾಲದಲ್ಲಿ ಎಷ್ಟಿತ್ತೋ ಆ ಎಲ್ಲವನ್ನ ವಾಪಸ್ ಪಡ್ಕೊಳ್ಳುವಂತನಾಗ್ತಾನೆ. ಇವನ ಶತ್ರುಗಳಿಗೆ ಸಹಾಯ ಮಾಡಿರುವಂತಹ ಕೆಲವು ಗುಂಪುಗಳು, ಜನಾಂಗಗಳು ಅಂತ ಹೇಳ್ಬೋದು ಇವತ್ತಿನ ಭಾಷೆನಲ್ಲಿ, ಅವರನ್ನ ಯುದ್ಧದಲ್ಲಿ ಸೋಲಿಸಿ ಆದರೆ ಸಂಹಾರ ಮಾಡದೇನೆ ಅವರಿಗೆ ಒಂದು ರೀತಿಯ ಅವಮಾನ ಆಗೋ ತರ ಶಿಕ್ಷೆಯನ್ನ ಕೊಟ್ಟಿರ್ತಾನೆ. ಯಾರ್ಯಾರು ಅಂದ್ರೆ ತಾಲಜಂಗ, ಯವನರು, ಶಕರು, ಹೈಹಯರು, ಬರ್ಬರ ಜಾತಿಯರು. ಇವರಿಗೆಲ್ಲ ಅವರ ಮುಖವನ್ನ ವಿರೂಪವನ್ನಾಗಿ ಮಾಡ್ತಾನೆ. ಕೆಲವರಿಗೆ ತಲೆ ಬೋಳಿಸಿ ಮೀಸೆಗಡ್ಡ ಬೋಳಿಸೋದಿಲ್ಲ, ಹಾಗೆ ಇರ್ತಾನೆ. ಇನ್ ಕೆಲವರಿಗೆ ಅರ್ಧ ತಲೆ ಬೋಳಿಸಿರ್ತಾನೆ. ಕೆಲವರಿಗೆ ಅರ್ಧ ಶರೀರ ಮಾತ್ರ ವಸ್ತ್ರ ಹೊದ್ಕೊಳ್ಳುವಂತೆ ಮಾಡಿರ್ತಾನೆ. ಹೀಗೆ ಅವರನ್ನ ವಿರೂಪಗೊಳಿಸ್ತಾನೆ, ಅವರಿಗೆ ಅವಮಾನ ಮಾಡಬೇಕು ಅನ್ನುವಂತಹದ್ದು ಕಾರಣದಿಂದ. ಅರ್ಧ ಮುಂಡನ ಕೆಲವರಿಗೆ ಮಾಡಿಸೋದು, ಹೀಗೆಲ್ಲ. ಒಂದು ಆಧುನಿಕ ಚಿಂತನೆಯೋ ಅಥವಾ ಒಂದು ಯೋಚನೆಯ ಹೊಳಹೋ ಇವರುಗಳೇ
ಈಗೇನಿದ್ದಾರೆ ಇಲ್ಲ ಇಲ್ಲಿ ಯವನರು, ಶಕರು, ಹೈಹಯರು, ಬರ್ಬರರು, ತಾಲಜಂಗರು, ಪೂರ್ಣರು ಅಂತನೂ ಬರ್ತಾರೆ. ಇವರುಗಳೇ ಈ ಮಧ್ಯಪ್ರಾಚ್ಯದಿಂದ ಬಂದಂಥವ್ರು ಅಂತ ಏನ್ ಮಾತಾಡ್ತಾರಲ್ಲ ಇತಿಹಾಸದಲ್ಲಿ, ಆ ಇವತ್ತಿನ ಭಾಷೆ ಆದುಕನಲ್ಲಿ ಅಂತ ಹೇಳಿದ್ರೆ ಆ ಅರೇಬಿಯನ್ ಲ್ಯಾಂಡ್ ಇಂದ ಬಂದಂಥವ್ರು ಅವರೆಲ್ಲ ಇವರುಗಳೇ ಆ ಕಾಲದಲ್ಲಿ ಈ ಸಗರನಿಂದ ಸೋತು ದಿಕ್ಕಾಪಾಲಾಗಿ ಆಯಾ ಪ್ರಾಂತಗಳಿಗೆ ಹೋಗಿ ರಾಜ್ಯ ಕಟ್ಕೊಂಡಿದ್ರು ಅನ್ನುವಂತಹ ಒಂದು ಶಂಕೆ ಮಾಡ್ತಾರೆ. ಪುರಾವೆ ಅಂತ ಯಾವ್ದಿಲ್ಲ. ಇತಿಹಾಸಜ್ಞರು ಶಂಕೆ ಮಾಡ್ತಾರೆ, ಪುರಾಣಜ್ಞರು ಇದ್ರ ಬಗ್ಗೆ ಒಂದು ಊಹೆ ಮಾಡ್ತಾರೆ, ಅಷ್ಟೇ. ಇರಲಿ. ಆ ಎಲ್ಲರನ್ನು ಸೋಲಿಸಿ, ಯುದ್ಧದಲ್ಲಿ ಸೋಲಿಸಿ ಅವರನ್ನ ವಿರೂಪರನ್ನಾಗಿ ಮಾಡಿ ತನ್ನ ಸಾಮ್ರಾಜ್ಯವನ್ನ ತಂದೆ ಕಾಲದಲ್ಲಿ ಎಷ್ಟಿತ್ತೋ ಅದಕ್ಕಿಂತಲೂ ಹೆಚ್ಚು ವಿಸ್ತರಿಸಿ ಏಕಚಕ್ರಾಧಿಪತ್ಯವನ್ನ ಸ್ಥಾಪಿಸ್ತಾನೆ. ಆ ಏಕಚಕ್ರಾಧಿಪತ್ಯ ಸ್ಥಾಪನೆಯ ಕುರುಹಾಗಿ ಔರ್ವ ಮಹರ್ಷಿಯ ನೇತೃತ್ವದಲ್ಲಿ ಅಶ್ವಮೇಧ ಯಾಗವನ್ನ ಮಾಡ್ಲಿಕ್ಕೆ ಸಂಕಲ್ಪ ಮಾಡ್ತಾನೆ. ಸಂಕಲ್ಪವಾಯ್ತು. ಆ ಅಶ್ವಮೇಧದ ಕುದುರೆಯನ್ನ ಭೂಮಂಡಲದುದ್ದಕ್ಕೂ ಸಂಚಾರ ಮಾಡ್ಲಿಕ್ಕೆ ಬಿಡುತ್ತಾನೆ. ಹೀಗೆ ಕಾಲಕ್ರಮೇಣ ನಡೆದಾಗ ಆ ಸಗರನಿಗೆ 60,000 ಮಕ್ಕಳು. ಆ 60,000 ಮಕ್ಕಳು ಅಂದ್ರೆ ಅವರ ಸಗರನ ಮಡದಿ ಸುಮತಿ ಅಂತ ಹೇಳಿ, ಸುಮತಿಯ ಮೂಲಕ 60,000 ಮಕ್ಕಳನ್ನ ಅವನು ಪಡೆದಿರ್ತಾನೆ. ಅವರೆಲ್ಲ ಈ ಅಶ್ವಮೇಧ ಯಾಗಕ್ಕೋಸ್ಕರ ಬಿಟ್ಟಿರುವಂತಹ ಕುದುರೆಯನ್ನ ಎಲ್ಲಿ ಹೋಯ್ತು ಅಂತ ಹೇಳಿ ಹುಡುಕೋದಕ್ಕೆ ಹೋಗ್ತಾ ಇರ್ತಾರೆ. ಅದು ಭೂಮಂಡಲ ಎಲ್ಲಾ ಕಡೆ ತನಗೆ ಇಷ್ಟ ಬಂದಲ್ಲಿ ಸಂಚಾರ ಮಾಡ್ತಾ 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 ಈಶಾನ್ಯ ದಿಕ್ಕಿನಲ್ಲಿ ಒಂದು ಕಡೆ ಒಬ್ಬ ಋಷಿ ಕೂತಿರ್ತಾನೆ. ಆ ಋಷಿ ಪಕ್ಕದಲ್ಲಿ ಇವ್ರು ಇರ್ತಾರೆ. ಕುದುರೆ ಹೋಗಿ ನಿಲ್ಲುತ್ತೆ. ಆದ್ರೆ ಇವರು ಕುದುರೆಯನ್ನು ಹುಡುಕ್ತಾ ಹುಡುಕ್ತಾ, ಈ ಸಗರನ ಮಕ್ಕಳು ಕುದುರೆಯನ್ನು ಹುಡುಕ್ತಾ ಹುಡುಕ್ತಾ ಯಾರೋ ಶತ್ರುಗಳು ಅಥವಾ ನಮಗಾಗದೇ ಇರೋ ಕುದುರೆಯನ್ನ ಭೂಮಿಯ ಒಳಗಡೆ ಮುಚ್ಚಿಟ್ಟಿರಬಹುದೇನೋ ಎನ್ನುವಂತಹ ಶಂಕೆಯಿಂದ ಭೂಮಿಯನ್ನ ಬೇಕೆಂದಲ್ಲಿ ಎಲ್ಲಿ ಬೇಕೋ ಅಲ್ಲಿ ಎಲ್ಲ ಕಡೆ ಭೂಮಿಯನ್ನು ಅಗೀತಾ ಅಗೀತಾ ಹೋಗ್ತಾರೆ. ಇವೇ ಮುಂದೆ ಸಾಗರಗಳಾದವು. ನೀರನ್ನ ತುಂಬಿ ಕಾಲಕ್ರಮೇಣ ಇವುಗಳೇ ಸಾಗರವಾಗಿ ಪರಿಣಮಿತವಾದವು ಅನ್ನುವಂತಹ ಒಂದು ತರ್ಕವನ್ನು ನಾವು ನೋಡ್ತೇವೆ. ಹೀಗೆ ಸಗರನ ಕಾಲದಲ್ಲಿ ಇದೆಲ್ಲ ಆಗಿರೋದ್ರಿಂದ ಸಾಗರ ಅನ್ನುವಂತ ಹೆಸರು ಬಂತು. ಇವನ 60,000 ಮಕ್ಕಳು ಅಶ್ವಮೇಧದ ಯಜ್ಞದ ಕುದುರೆಯನ್ನ ಹುಡುಕ್ತಾ ಹುಡುಕ್ತಾ ಹೋಗಿ ಸಾಗರಗಳನ್ನು ನಿರ್ಮಾಣ ಮಾಡಿದ್ರು ಅನ್ನುವಂತಹ ನಿಶ್ಚಯಕ್ಕೆ ನಾವು ಬರಬಹುದು. ಎಲ್ಲಾ ಕಡೆ ಅಗೀತಾ 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 ಹೋದ್ರು, ಇಡೀ ಭೂಮಂಡಲವನ್ನು ಅಗೀತಾ ಅಗೀತಾ ಹೋದ್ರು, ಕುದುರೆಯನ್ನು ಸಿಗೋದಿಲ್ಲ. ಕೊನೆಗೆ ಈಶಾನ್ಯ ದಿಕ್ಕಿನಲ್ಲಿ ಒಬ್ಬ ಋಷಿಯ ಪಕ್ಕದಲ್ಲಿ ಕುದುರೆ ಇರೋದು ಅವ್ರಿಗೆ ಗೊತ್ತಾಗತ್ತೆ. ಆ ಋಷಿ ಸಾಕ್ಷಾತ್ ಭಗವಂತನ ಅವತಾರವೇ ಆಗಿರುವಂತಹ ಕಪಿಲ ಮಹರ್ಷಿ ಆಗಿರ್ತಾನೆ. ಪಾಪ ಅವರು ಧ್ಯಾನದಲ್ಲಿರ್ತಾರೆ, ಪಕ್ಕದಲ್ಲಿ ಕುದುರೆ ಬಂದು ನಿಂತಿರ್ತದೆ. ಆ ಕುದುರೆಯ ಲೋಪವಾಗೋದಕ್ಕೂ ಅಥವಾ ಮಾಯವಾಗೋದಕ್ಕೂ ಅದರ ಹಿಂದೆ ಇಂದ್ರನ ಕೈವಾಡ ಇರುತ್ತೆ. ನಾವು ನೋಡ್ತೀವಿ, ಇಂದ್ರನ ಒಂದು ಸ್ವಭಾವದ ಪ್ರಕಾರ ಯಾರು ಬಹಳ ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡ್ತಾರೆಯೋ ಅವರಿಂದ ಇಂದ್ರನಿಗೆ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಯಾವಾಗಲೂ. ಆದ್ರಿಂದ ಆ ಒಂದು ಯಜ್ಞ ಪರಿಪೂರ್ಣ ಆಗದೆ ಇರಲಿ ಅಂತ ಹೇಳಿ ಅವನು ಹಾಗೆ ಮಾಡಿರ್ತಾನೆ. ಜೊತೆಗೆ ತನ್ನ ಮಾಯೆಯಿಂದ ಈ 60,000 ಮಕ್ಕಳನ್ನು ಅವರನ್ನು ಒಂದು ರೀತಿ ಅಹಂಕಾರದಲ್ಲಿ, ಮುಂಚೆನೆ ಅವರಿಗೆ ಸಾಕಷ್ಟು ಅಹಂಕಾರ, ಅದರ ಜೊತೆಗೆ ಇಂದ್ರನಿಂದ ಅವರ ಬುದ್ಧಿಯನ್ನ ಭ್ರಮಿತ ಮಾಡಿ ಅವರು ಆ ಕಪಿಲ ಮಹರ್ಷಿಯ ಪಕ್ಕದಲ್ಲಿ ಕುದುರೆ ಇರೋದನ್ನ ನೋಡ್ಬಿಟ್ಟು ಅವ್ರು ಏನ್ ಹೇಳ್ತಾರೆ, ಈ ಯಾವುದೋ ಒಬ್ಬ ಋಷಿ ಜಟಾಧಾರಿ ನಮ್ಮ ಅಶ್ವಮೇಧ ಯಜ್ಞವನ್ನ ಕಳುವು ಮಾಡ್ಕೊಂಡು ತಂದು ಇಲ್ಲಿ ಕೂತಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಅಹಂಕಾರದಿಂದ, ಸೊಕ್ಕಿನಿಂದ ಅವರನ್ನ ಕಳ್ಳ ಎಂಬುದು ಸಂಬೋಧನೆ ಮಾಡಿ ಅವರನ್ನ, ಕಪಿಲ ಮಹರ್ಷಿಯನ್ನ ಶಿರಚ್ಛೇದನ ಮಾಡ್ಲಿಕ್ಕೆ ಹೋಗ್ತಾರೆ. ಇವ್ರ ಹತ್ರ ಬರ್ತಿದ್ದಂಗೆ ಕಪಿಲ ಮಹರ್ಷಿ ತಮ್ಮ ಕಣ್ಣನ್ನು ತೆಗಿತಾರೆ. ಆ ಕಣ್ಣಿನ ಒಂದು ತೇಜಸ್ಸಿನಿಂದಲೇನೆ ಇವರ ಎಲ್ಲಾ ಶರೀರಗಳು, 60,000 ಶರೀರಗಳಲ್ಲಿಯೂ ಇನ್ನಿಲ್ಲದ ತಾಪ ಅನ್ನುವಂಥದ್ದು ಹುಟ್ಕೊಂಡು ಆ ತಾಪವೇ ಮುಂದೆ
ಅಗ್ನಿಯಾಗಿ ಅವರೆಲ್ಲರೂ ಸಂಪೂರ್ಣವಾಗಿ ಭಸ್ಮವಾಗ್ತಾರೆ. ಇದಕ್ಕೆ ಭಾಗವತದಲ್ಲಿ ಒಂದು 2 ಶ್ಲೋಕಗಳ ಮೂಲಕ ಯೋಚನೆ ತರ್ಕ ಹೀಗೆ ಕೊಡ್ತಾರೆ. ಕಪಿಲ ಮಹರ್ಷಿಯ ಅವತಾರ ಆಗಿರುವಂತಹದ್ದು ಪ್ರಧಾನವಾಗಿ ಸಾಂಖ್ಯಶಾಸ್ತ್ರವನ್ನ ಭೂಲೋಕದಲ್ಲಿ ಪ್ರಚಾರ ಮಾಡ್ಲಿಕ್ಕಾಗಿ. ಅವರು ಜ್ಞಾನಿಗಳಾಗಿರುವುದರಿಂದ ಅವರಲ್ಲಿ ಅವರ ಮನಸ್ಸಿನಲ್ಲಿ ಯಾವ ಜೀವಿಯ ಬಗ್ಗೆಯೂ ಇವನು ಬೇರೆ ಅನ್ನುವಂತಹ ಭೇದ ಬುದ್ಧಿ ಇರಲಾರದು. ಹಾಗಿರುವಾಗ ಇವರು ಅಜ್ಞಾನದಿಂದ ಮಾಡಿರುವಂತಹ ಅಥವಾ ಇಂದ್ರನ ಮಾಯೆಗೆ ಸಿಕ್ಕು ಮಾಡಿರುವಂತಹ ಅಪಚಾರಕ್ಕಾಗಿ ಕಪಿಲ ಮಹರ್ಷಿ ಅಂತಹ ದೊಡ್ಡ ಶಿಕ್ಷೆ ಕೊಡೋದೇನು ಅಂತ ಹೇಳಿ ಆಮೇಲೆ ಏನ್ ಹೇಳ್ತಾರೆ, ಇದು ಕಪಿಲ ಮಹರ್ಷಿಯ ಒಂದು ಸಿಟ್ಟಿನಿಂದ ಅವರು ಸುಟ್ಟೋದ್ರು ಅನ್ನೋ ತಪ್ಪಾಗುತ್ತೆ. ತಮ್ಮ ಅಹಂಕಾರದಿಂದಲೇನೆ ತಮ್ಮಲ್ಲಿಯೇನೆ ತಾಪ ಅನ್ನೋದು ಹೆಚ್ಚಾಗಿ ಅವರು ಸುಟ್ಟು ಹೋದ್ರು ಅನ್ನುವಂತಹ ಒಂದು ಕ್ಲಾರಿಫಿಕೇಶನ್ ಅಥವಾ ಸಮಜಾಯಿಷಿ ಒಂದು 13ನೇ 14ನೇ ಶ್ಲೋಕದಲ್ಲಿ ನಾವು ನೋಡ್ತೇವೆ. ನ ಸಾಧುವಾಧೋ ಮುನಿಕೋಪಭರ್ಜಿತ ನೃಪೇಂದ್ರ ಪುತ್ರ ಇತಿ ಸತ್ವಧಾಮನಿ ಕಥಂ ತಮೋ ರೋಷಮಯಂ ವಿಭಾವ್ಯತೆ ಜಗತ್ಪವಿತ್ರಾವತ್ಮನಿ ಖೇರಜೋ ಭುವಃ. ಅವರು ಜಗತ್ತಿಗೆ ಜ್ಞಾನವನ್ನು ಕೊಡೋದಕ್ಕೆ ಬಂದಂಥವ್ರು. ಅವರಿಗೆ ಈ ಮಕ್ಕಳನ್ನ ರಾಜಕುಮಾರರನ್ನ ನೋಡಿದ್ರೆ ಕೋಪನಾದ್ರೂ ಹೇಗೆ ಬರ್ಲಿಕ್ಕೆ ಸಾಧ್ಯ? ಅವರಿಗೆ ಯಾರಿಗ್ ಕೋಪ ಬರುತ್ತೆ, ಯಾರಿಂದ ನಮಗೆ ಹಾನಿ ಅಂತ ಇರುತ್ತೋ ಅವ್ರನ್ನ ನೋಡಿದಾಗ ಕೋಪ ಬರುತ್ತೆ. ಇನ್ನೊಬ್ರಿಂದ ನಮಗೆ ಹಾನಿ ಬರೋದಕ್ಕೆ ಸಾಧ್ಯ, ನನ್ನಿಂದಲೇನೆ ನನಗೆ ಅಂತಿಲ್ಲ. ಜ್ಞಾನಿಗಳ ದೃಷ್ಟಿಯಿಂದ ಇನ್ನೊಬ್ರು ಅನ್ನೋದು ಯಾರು ಇರೋದೇ ಇಲ್ಲ. ಆ ಕಾರಣದಿಂದ ಅವರಿಗೆ ಹಾನಿ ಅನ್ನೋದಿಲ್ಲ, ಭಯ ಅನ್ನೋದಿಲ್ಲ, ಕೋಪ ಅನ್ನೋದಿಲ್ಲ. ಆ ಕಾರಣದಿಂದ ಅವರು ಕಪಿಲ ಮಹರ್ಷಿಗಳು ಕೋಪಾವಿಷ್ಟರಾಗಿ ಇವರನ್ನ ಸುಟ್ರು ಅನ್ನೋದು ತಪ್ಪಾಗತ್ತೆ ಹೇಳಿ, ಯಸ್ಯೇರಿತ ಸಾಂಖ್ಯಮಯೀ ದೃಢೇಹನೌರ್ಯಯಾ ಮುಮುಕ್ಷು ಸ್ತರತೆ ದುರತ್ಯಯಂ ಭವಾರ್ಣವಂ ಮೃತ್ಯು ಪಥಂ ವಿಪಶ್ಚಿತಂ ಪರಾತ್ಮಭೂತಸ್ಯ ಕಥಂ ಪಥಂಮಥಿ. ಈ ಸಾಂಖ್ಯಶಾಸ್ತ್ರವನ್ನು ಜಗತ್ತಿಗೆ ಪ್ರಕಾಶಪಡಿಸಲು ಬಂದಂಥವರು ಮಹಾಜ್ಞಾನಿಗಳು. ಅವರು ಜನಸಾಮಾನ್ಯರೆಲ್ಲ ಅವ್ರ ಮಟ್ಟಕ್ಕೆ ಹೋಗಿ ಮುಟ್ಟುವಂತಹದ್ದು ದುಸ್ತರವೇನೆ. ಆದ್ರಿಂದ ಜನಸಾಮಾನ್ಯರಿಗೆ ಆ ಜ್ಞಾನ ತಲುಪಲಿ ಅನ್ನೋ ಕಾರಣಕ್ಕೇನೆ ಭಗವಂತ ಕಪಿಲ ಮಹರ್ಷಿಗಳ ರೂಪದಲ್ಲಿ ಬಂದು ಇದಕ್ಕೆಲ್ಲ ಸಾಂಖ್ಯಶಾಸ್ತ್ರವನ್ನು ಜಗತ್ತಿನಲ್ಲಿ ಕೊಟ್ಟಿರುವಂತಹದ್ದು. ಅಂಥವ್ರಿಗೆ ಶತ್ರು ಮಿತ್ರ ಪರಮಾತ್ಮ, ನನಗೆ ಹತ್ತಿರದವನು ನನಗೆ ದೂರದವನು ಎನ್ನುವಂತಹ ಭೇದ ಭಾವ ಇರೋದು ಯಾವುದೂ ಸಾಧ್ಯ ಇಲ್ಲ. ಆ ಕಾರಣದಿಂದ ಕಪಿಲ ಮಹರ್ಷಿಯ ಕೋಪದಿಂದ ಇವರು ಸುಟ್ಟು ಹೋದ್ರು ಅಂತ ಹೇಳೋ ಬದಲು ತಮ್ಮ ಅಹಂಕಾರದಿಂದಲೇನೆ ತಮ್ಮ ಅವಿವೇಕದಿಂದಲೇನೆ ಸುಟ್ಟು ಹೋದ್ರು ಅನ್ನುವಂತಹದ್ದು ಬಹಳ ಸೂಕ್ತವಾಗುತ್ತೆ ಅನ್ನೋ ನಿರ್ಣಯವನ್ನು ಕೊಡ್ತಾರೆ. ಮುಂದೆ ಈ ಕಡೆ ಅಶ್ವಮೇಧ ಯಜ್ಞದ ಕುದುರೆಯೂ ಎಲ್ಲಿದೆ ಅಂತ ಗೊತ್ತಾಗಲಿಲ್ಲ. ಅದನ್ನು ಹುಡುಕಿಕೊಳ್ಳಲು ಹೋದಂತಹ 60,000 ಮಕ್ಕಳು ಬಹಳ ದಿವಸಗಳಿಂದ ಹಿಂತಿರುಗಲಿಲ್ಲ. ಈ ಕಡೆ ಸಗರ ಚಿಂತಾಗ್ರಸ್ತನಾಗ್ತಾನೆ. ಏನ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ಅವನಿಗೆ ಸುಮತಿ ಬಿಟ್ಟು ಇನ್ನೊಬ್ಳು ಮಡದಿ ಇರ್ತಾಳೆ. ಅವಳ ಮಗ ಅಸಮಂಜಸ ಅಂತ, ಅವಳ ಹೆಸರು ಕೇಶಿನಿ. ಆ ಕೇಶಿನಿ ಮಗ ಅಸಮಂಜಸ ಅಂತ, ಹೆಸರೇ ಅಸಮಂಜಸ. ಆದರೆ ಅವನು ಒಂದು ವಿಶಿಷ್ಟವಾಗಿರುವಂತಹ ಪಾತ್ರ. ಏನು ಅಂದ್ರೆ ಅವನಿಗೆ ಮಹಾಜ್ಞಾನಿ. ಈ ಯಾವ ರಾಜ್ಯಾಡಳಿತ ಇವು ಯಾವುದು ಅವನಿಗೆ ಅಂಟಿಸ್ಕೊಳ್ಳೋದು ಬೇಕಿರಲಿಲ್ಲ. ಪರಮ ವೈರಾಗಿ. ಹೇಗಾದ್ರೂ ಮಾಡಿ ಈ ರಾಜ್ಯದಿಂದ, ಆಡಳಿತದಿಂದ ಅಥವಾ ಜನಸಂಪರ್ಕದಿಂದ, ವ್ಯಾಮೋಹದಿಂದ ತಪ್ಪಿಸ್ಕೊಳ್ಬೇಕು ಅಂತ ಅವನ ಆಸೆ. ಅದಕ್ಕೆ ಅವನು ಏನು ಯೋಚನೆ ಮಾಡ್ದ ಅಂತಂದ್ರೆ, ತಾನು ಜನರಿಂದ ದ್ವೇಷಕ್ಕೊಳಗಾಗಿ ಜನರು ನಮ್ಮ ತಂದೆಗೆ ರಾಜನಿಗೆ ದೂರನ್ನು ಕೊಟ್ಟು ರಾಜಾಜ್ಞೆ ಮೇರೆಗೆ ನಾನು ಇಲ್ಲಿಂದ ಈ ರಾಜ್ಯ ಭ್ರಷ್ಟನಾಗಿ ಹೋಗಬೇಕು ಅಂತ ಯೋಚನೆ ಮಾಡಿ ಅಯೋಧ್ಯ ವಾಸಿಯಲ್ಲಿರುವಂತಹ ಅಯೋಧ್ಯ ನಗರದಲ್ಲಿರುವಂತಹ ಪ್ರಜೆಗಳ ಪುಟ್ಟ ಪುಟ್ಟ ಮಕ್ಕಳನ್ನ ಎತ್ಕೊಂಡು ಹೋಗಿ ಸರಯೂ ನದಿಯಲ್ಲಿ ಹಾಕ್ತಾ ಇದ್ದ. ಪ್ರಾರಂಭದಲ್ಲಿ ಇವನು ರಾಜನ ಮಗನು, ಇವನಿಗೆ ಯಾರು ದೂರ ಕೊಡ್ತಾರೆ ಅಂತ ಹೇಳಿ ನಮ್ ಕರ್ಮ ಅಂತ ಹೇಳಿ 1-2 ಜನ ಸುಮ್ಮಿರಬಹುದೇನೋ. ಇದೇ ಹೀಗೆ ನಡೆದ ತಕ್ಷಣ ಜನ ಎಲ್ಲ ರೊಚ್ಚಿಗೆದ್ದು
ರಾಜನಿಗೆ ಹೋಗಿ ದೂರನ್ನು ಕೊಟ್ಟಾಗ ಅವನು ಯಾವ ಉಪದೇಶಗಳು ಅಸಮಂಜಸ್ಸನಿಗೆ ಸರಿ ಹೊಂದೋದಿಲ್ಲ. ಅವನು ಹಾಗೆ ಮುಂದುವರಿಸಿದ. ಕೊನೆಗೆ ರಾಜನು ಸಗರನು ಬೇಸತ್ತು ಅವನನ್ನ ರಾಜ್ಯಭ್ರಷ್ಟನಾಗಿ ಅಂದ್ರೆ ದೇಶದಿಂದ ಹೊರ ಹಾಕ್ತಾನೆ. ಆವಾಗ ಅವನಿಗೆ ಬಹಳ ಖುಷಿ ಆಗುತ್ತೆ. ತಂದೆಗೆ ನಮಸ್ಕಾರ ಮಾಡಿ ಹೋಗುವಾಗ ತನ್ನ ಯೋಗ ಶಕ್ತಿಯಿಂದ ತಾನು ಎಷ್ಟು ಮಕ್ಕಳನ್ನ ಆ ಸರಿಯೂ ನದಿಯಲ್ಲಿ ಹಾಕಿರ್ತಾನೆಯೋ ಅವರೆಲ್ಲರನ್ನು ವಾಪಸ್ ಅವರವರಿಗೆ ಮುಂಚೆ ರಾಜ್ಯನಿಗೆ ದರ್ಶನ ಮಾಡಿಸಿ, ಈಗ ನಾನು ಇಷ್ಟವರೆಗೂ ಹಾಕಿರುವಂತಹ ಸರಿಯೂ ನದಿಯಲ್ಲಿ ಹಾಕಿರುವಂತಹ ಮಕ್ಕಳು ಎಲ್ಲರೂ ಇಲ್ಲಿದ್ದಾರೆ ಅಂತ ಹೇಳಿ ಅವ್ರಿಗೆ ತೋರಿಸಿ ಆಮೇಲೆ ಅವ್ರವ್ರ ಮನೆ ಕಳಿಸ್ಕೊಟ್ಟು ಆಮೇಲೆ ಇವನು ಕಾಡಿಗೆ ಹೋಗ್ತಾನೆ. ಆವಾಗ ರಾಜನು ಖಿನ್ನತೆ ಒಳಗಾಗ್ತಾನೆ, ಖೇದಕ್ಕೆ ಒಳಗಾಗ್ತಾನೆ. ಅಯ್ಯೋ, ಎಂತಹ ಯೋಗಿಯಾಗಿರುವಂತಹ ಮಗನನ್ನು ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿ ಜನರು ಇದ್ರ ಬಗ್ಗೆ ದುಃಖ ಪಡ್ತಾರೆ. ಆದ್ರೆ ಆ ಅಸಮಂಜಸನ ಮನಸ್ಸಿಗೆ ಏನು ಬೇಕಾಗಿತ್ತೋ, ನಾವು ವೇದಾಂತದ ಅಧ್ಯಯನ ಸಂದರ್ಭದಲ್ಲಿ ಪಂಚದಶಿ ಗ್ರಂಥ, ಆತ್ಮಬೋಧ ಗ್ರಂಥ ಮತ್ತು ಪುರಾಣಗಳಲ್ಲಿ ಅನೇಕ ನೋಡ್ತೇವೆ. ಸಾಧನ ಮಾಡಬೇಕಾಗಿರುವಂತಹವರು ನಿರ್ಜನ ಪ್ರದೇಶದಲ್ಲಿ ಹೋಗಬೇಕು ಅಂತ. ನಾವು ಕಳೆದ 2 ವಾರದ ಪಾಠದಲ್ಲಿ ನೋಡಿದ್ವಿ. ಸೌಭರಿ ಮಹರ್ಷಿಗೆ ತನ್ನ ಕೊನೆಗಾಗಿರುವಂತಹ ರಿಯಲೈಸೇಷನ್ ಹೇಳುವಂತಹ ಮಾತನಲ್ಲಿ ಏನ್ ಹೇಳ್ತಾನೆ, ಮುಮುಕ್ಷ ಆಗಿರುವಂತವನು ಈ ಮಿಥುನ ವ್ರತಿಗಳ ಹತ್ರ ಹೋಗ್ಕೂಡುದು, ಅವ್ರ ಸಂಘ ಮಾಡ್ಕೂಡುದು ಅಂತ ಹೇಳ್ತಾನೆ. ತಾತ್ಪರ್ಯ ಆಶಯ ಅಷ್ಟೇನೆ, ನಿರ್ಜನ ಪ್ರದೇಶದಲ್ಲಿ ವಿವಿಕ್ತ ದೇಶ ಆಸೀನಃ ಅಂತ ಹೇಳಿ ಪಂಚದಶಿ ಗ್ರಂಥದಲ್ಲಿ ಹೇಳ್ತಾರೆ. ಆತ್ಮಬೋಧ ಅನ್ನುವಂಥ ಗ್ರಂಥದಲ್ಲಿ ಹೇಳ್ತಾರೆ ನಿರ್ಜನ ಪ್ರದೇಶದಲ್ಲಿ ಹೋಗ್ಬೇಕು ಅಂತ. ತನ್ನ ಮನೋದಾಸೆ ಈ ಪ್ರಕಾರವಾದ ಮಾರ್ಗದಲ್ಲಿ ಆ ಅಸಮಂಜಸ ಮಾಡಿಸ್ಬೋದು. ಇನ್ನು ಸಗರನಿಗಿರುವಂತಹ ಚಿಂತೆ, ಅಶ್ವಮೇಧ ಯಜ್ಞದ ಏನಾಯ್ತು, ಕುದುರೆ 60,000 ಏನಾಯ್ತು ಅಂತೇಳಿ ಅದು ಗೊತ್ತು. ಈ ಅಸಮಂಜಸನಿಗೆ ಒಬ್ಬನು ಮಗ ಇರ್ತಾನೆ, ಅವನು ಅಂಶುಮಾನ್ ಅಂತ. ಆ ಅಂಶುಮಾನ್ಗೆ ಇವರು ಸಗರನಿಗೆ ಜವಾಬ್ದಾರಿ ಕೊಡ್ತಾನೆ, ನೀನು ನೋಡ್ಕೊಂಡ್ ಬಾ ಏನಾಯ್ತು ಅಂತ. ಅವನು ಹೋಗ್ತಾ ಹೋಗ್ತಾ ಇವನ ಚಿಕ್ಕಪ್ಪಂದರುಗಳು 60,000 ಜನ ಅವರು ಭೂಮಿಯನ್ನು ಅಗದದ್ದನ್ನು ನೋಡ್ತಾ ನೋಡ್ತಾ ಅದರ ಕುರುಹನ್ನೇ ಹಿನ್ನಟ್ಕೊಂಡು ಬೆನ್ನಟ್ಟಿ ಹೋಗ್ತಾನೆ. ಹೋಗಿ ಕೊನೆಗೆ ಆ ಕಪಿಲ ಮಹರ್ಷಿ ಇರುವಂತಹ ಸ್ಥಳದಲ್ಲಿ ಹೋಗಿ ಸೇರ್ತಾರೆ. ಅಲ್ಲಿರುವಂತಹ ಕುದುರೆಯನ್ನು ನೋಡ್ತಾರೆ. ಏನಾಯ್ತು ಇದು ಅಂತ. ಅಲ್ಲಿ ಒಂದು ಪಕ್ಕದಲ್ಲಿ ಭಸ್ಮದ ಗುಡ್ಡ ಇರ್ತದೆ, ಭಸ್ಮದ ರಾಶಿ ಪರ್ವತಾಕಾರದಲ್ಲಿ ಬೆಳೆದು ನಿಂತಿರ್ತದೆ. ಅದನ್ನೆಲ್ಲ ನೋಡಿದಾಗ ಇದೇನು ಅಂತ ಗೊತ್ತಾಗೋದಿಲ್ಲ. ಅದನ್ನು ಅವನು ಜಾಸ್ತಿ ಯೋಚನೆ ಮಾಡದೆ ಕಪಿಲ ಮಹರ್ಷಿಗೆ ನಮಸ್ಕಾರ ಮಾಡಿ ಸ್ತೋತ್ರ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ಸ್ತೋತ್ರಗಳಿಂದ ಸಂತುಷ್ಟರಾದಂತಹ ಕಪಿಲ ಮಹರ್ಷಿ ತಮ್ಮ ಧ್ಯಾನದಿಂದ ಹೊರಬಂದು ಎಲ್ಲವನ್ನ ವಿಷಯವನ್ನು ಹೇಳ್ತಾರೆ. ನಿಮ್ಮ ಚಿಕ್ಕಪ್ಪಂದ್ರಗಳು ಅದೇ ಅವರದೇ ಭಸ್ಮ ಇದು, ಅವರು ಅವಿವೇಕದಿಂದ ಅಹಂಕಾರದಿಂದ ಮಾಡಿರುವಂತಹ ಕರ್ಮಕ್ಕೆ ಪ್ರತಿಫಲವಾಗಿತ್ತಿದು. ಇವರು ಆ ಪಾಪದಿಂದ ಮುಕ್ತರಾಗಬೇಕು ಅಂತಾದ್ರೆ ಗಂಗೆಯ ಸ್ಪರ್ಶವಾದಾಗ್ಲೇನೆ ಇವರು ಮುಕ್ತರಾಗ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಆಗ ಅಂಶುಮಾನ್ ಅನ್ನುವಂಥವನು ಪುನಃ ಕಪಿಲ ಮಹರ್ಷಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಹಾಕಿ ಇನ್ನು ಗಂಗೆಯನ್ನ ಭೂಮಿಗೆ ತರಬೇಕು ಅಂತ ತಪಶ್ಚರ್ಯ ಶುರು ಮಾಡ್ತಾನೆ. ಅವನು ತನ್ನ ಜೀವನದುದ್ದಕ್ಕೂ ಗಂಗೆಯನ್ನ ಕೆಳಗ್ ತರಬೇಕು ಅಂತ. ಇವಾಗ ಎಲ್ಲಿದ್ದಾಳೆ ಗಂಗೆ? ಆ 14 ಲೋಕಗಳು ಅಂತೇನಿದ್ದಾವೆ. ಭೂಲೋಕದ ಮೇಲ್ಗಡೆ 6, ಕೆಳಗಡೆ 7. ಮೇಲ್ಗಡೆ ಇರುವಂತಹದ್ದು ಭುವರ್ಲೋಕ, ಸುವರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಅನ್ನುವಂತಹದ್ದೇನಿದೆ. ಆ ಸತ್ಯಲೋಕದ ಮೇಲೆ ಎಲ್ಲಿ ಬ್ರಹ್ಮಜ್ಞಾನಿಗಳು, ಯೋಗಿಗಳು, ಸಾಂಖ್ಯರುಗಳು ಧ್ಯಾನದಲ್ಲಿ ಕೂತಿರ್ತಾರೆಯೋ, ಕಲ್ಪದ ಪ್ರಾರಂಭದಿಂದಲ ಹಿಡಿದು ಕೊನೆವರೆಗೂ ಅಲ್ಲಿ ಧ್ಯಾನದಲ್ಲಿರ್ತಾರೋ, ಆ ಲೋಕದಲ್ಲಿ ಗಂಗೆ ಇರ್ತಾಳೆ. ನಾವು ನಿಮಗೆ ನೆನಪಿದ್ರೆ ವಾಮನಾವತಾರದಲ್ಲಿ ನೋಡಿದ್ವಿ, 3ನೇ ಪಾದವನ್ನ ಅಂತರಿಕ್ಷದ ಕಡೆಗೆ, ಆಕಾಶದ ಕಡೆಗೆ ಹೋಗ್ತಾ ಹೋಗ್ತಾ ಇರುವಾಗ ಆ 7ನೇಯ ಲೋಕವನ್ನು ದಾಟಿ ಭಗವಂತನ ಪಾದದ ಹೆಬ್ಬೆರಳಿನ ಉಗುರು ಮೇಲಕ್ಕೆ ಹೋದಾಗ, ಆ ಪದರನ್ನ ಸೀಳಿಕೊಂಡು ಹೋದಾಗ ಅಲ್ಲಿ ಗಂಗೆ ಹರಿತಾ ಇರೋದು. ವಿಷ್ಣುವಿನ ಪಾದ ಇಲ್ಲಿವರೆಗೂ ನನಗೋಸ್ಕರ ಮೇಲೆ ಬಂದಿದೆ ಅಂತ ಹೇಳಿ ಆ ಗಂಗೆ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡಿ ತನ್ನಂತಾನು ಪುನೀತಳನ್ನಾಗಿ ಮಾಡಿಕೊಂಡು ಆ ಸೀಳಿನಿಂದ ಅವಳ ಕೆಳಗಡೆ ಬಂದು ಸ್ವರ್ಗದಲ್ಲಿ ಇರ್ತಾಳೆ. ಈ ಕಥೆಯ ಹಿನ್ನೆಲೆಯಲ್ಲಿ
ವಿಷ್ಣು ಪಾದಾಬ್ಜ ಸಂಭೂತೆ ಅಂತ ನಾವು ಗಂಗೆ ಕರಿತೀವಿ. ಸಾಧಾರಣವಾಗಿ ಈ ಕಥೆ ಗೊತ್ತಿಲ್ಲ ಅಂದ್ರೆ ಏನ್ ಅಂದ್ಕೊಳ್ತಾರೆ, ಭಗವಂತನ ಕಾಲಿನಿಂದಲೇನೆ ಅಲ್ಲಿಂದಲೇ ಒಂದಿಷ್ಟು ನೀರು ಹರ್ಕೊಂಡು ಬಂತು, ಆದ್ರಿಂದ ಭಗವಂತ ಕಾಲಿನಲ್ಲಿ ಹುಟ್ಟಿದ್ದು ಅಂತ. ಅಲ್ಲಿ ಪಾದಾಬ್ಜ ಸಂಭೂತೆ ಅಂತ ಹೇಳಿದಾಗ ಸಪ್ತಮಿ ತತ್ಪುರುಷ ಸಮಾಸ ಮಾಡದೆ ತೃತೀಯ ತತ್ಪುರುಷ ಸಮಾಸವನ್ನು ಮಾಡಬೇಕು. ಕಾಲಿನಿಂದ ಹುಟ್ಟಿರುವವಳು ಅಂತ ಹೇಳಿದ್ರೆ ಕಾಲಲ್ಲಿ ಹುಟ್ಟಿರುವವಳಲ್ಲ, ಕಾಲಿನಿಂದ ಹುಟ್ಟಿರುವವಳು ಅಂದ್ರೆ ಆ ಮೇಲ್ಗಡೆ ಇರುವಂತಹ ಪದರ ಏನಿದೆ, ಆ ಲೋಕಗಳ ಮೇಲ್ಗಡೆ ಇರುವಂತಹ ಪದರನ್ನ ನಾವು 3ನೇ ಸ್ಕಂದದಲ್ಲಿ ಸೃಷ್ಟಿ ರಚನೆ ನೋಡುವಾಗ ನೋಡಿದ್ವಿ. ಕಲ್ಪಾಂತದವರೆಗೂ ಇರುವಂತಹ ಜ್ಞಾನಿಗಳು ಇರ್ಕೊಂಡು ವಾಸ ಮಾಡಿರುವಂತಹ ಲೋಕ ಅದು ಅಂತ ಹೇಳಿ ನೋಡಿದ್ವಿ. ಅಲ್ಲಿ ಗಂಗೆಯೂ ಇರ್ತಾಳೆ. ಅವಳು ಆ ವಾಮನಾವತಾರದಲ್ಲಿ ಮೇಲೆ ಆ ಪದರವನ್ನು ಸೀಳಿಕೊಂಡು ಭಗವಂತನ ಹೆಬ್ಬೆರಳು ಉಗುರು ಮೇಲ್ಗಡೆ ಹೋಗಿರುವುದರಿಂದ ಅಲ್ಲೆಲ್ಲ ಋಷಿಮುನಿಗಳು ನಮಸ್ಕಾರ ಮಾಡುತ್ತಾರೆ. ಅಲ್ಲಿನ ಮೂಲಕವಾಗಿ ಸ್ವರ್ಗಕ್ಕೆ ಬಂದಿರ್ತಾಳೆ ಗಂಗೆ. ಹೀಗಾಗಿ ವಿಷ್ಣುವಿನ ಕಾಲಿನಿಂದ ಹುಟ್ಟಿರುವಂಥವಳೆ ಹೊರತು ಕಾಲಲ್ಲಿ ಹುಟ್ಟಿರುವಂಥವಳು ಅಂತ ಅರ್ಥ ಮಾಡಬಾರದು. ಕಾಲಿನಿಂದ ಆ ಛೇದನದಿಂದ ಉಗುರಿನಿಂದ ಹುಟ್ಟಿ ಬಂದಿರುವಂಥವಳು. ಅವಳು ಭೂಮಿ ಮೇಲೆ ಬರಬೇಕು ಅಂತ ಹೇಳಿದ್ರೆ ಅಂಶುಮಾನ್ ತನ್ನ ಜೀವನದುದ್ದಕ್ಕೂ ಆ ಗಂಗೆಯನ್ನು ಕುರಿತು ತಪಶ್ಚರ್ಯನ್ನು ಮಾಡ್ತಾಳೆ. ಅವನ ತಪಶ್ಚರ್ಯ ಈಡೇರೋದಿಲ್ಲ. ಅಂಶುಮಾನ್ ನಂತರ ಅವನ ಮಗ ದಿಲೀಪನೂ ಕೂಡ ತನ್ನ ಜೀವನದುದ್ದಕ್ಕೂ ಇದೇ ಕೆಲಸವಲ್ಲೇ ತೊಡಗಿರ್ತಾನೆ. ತಪಶ್ಚರ್ಯ ಮಾಡಬೇಕು, ಗಂಗೆಯನ್ನ ಒಲಿಸ್ಬೇಕು, ಅವಳನ್ನ ಭೂಮಿಗೆ ತರಿಸ್ಬೇಕು ಅಂತ. ಅವನ ತಪಸ್ಸು ಫಲಕಾರಿ ಆಗೋದಿಲ್ಲ. ಆ ದಿಲೀಪನ ಮಗನೇ ಮುಂದೆ ಭಗೀರಥ ಅನ್ನುವಂಥವನು. ಆ ಭಗೀರಥ ಅವನು ಕೂಡ ಜೀವನದುದ್ದಕ್ಕೂ ತಪಶ್ಚರ್ಯದ ಕೆಲಸದಲ್ಲಿಯೇನೆ ನಿರತವಾದಾಗ ಭಗೀರಥನ ಕಾಲದಲ್ಲಿ ಭಗೀರಥನು ಇವರಿಬ್ಬರ ತನ್ನ ತಂದೆ ತಾತರಿಗಿಂತಲೂ ಕಠೋರವಾದ ತಪಶ್ಚರ್ಯ ಮಾಡಿರ್ತಾನೆ. ಒಂದೇ ಕಾಲಲ್ಲಿ ನಿಂತು ಎರಡೂ ಕೈಗಳನ್ನ ಮೇಲಕ್ಕೆತ್ತಿ ತಲೆಯನ್ನು ಮೇಲಕ್ಕೆ ಆಕಾಶದ ಕಡೆ ನೋಡ್ತಾ ಕಣ್ಣುಗಳನ್ನ ಮಿಟುಕಿಸದೆ ನೋಡ್ತಾ ಅಂತಹ ಕಠಿಣ ತಪಶ್ಚರ್ಯವನ್ನು ಮಾಡಿರ್ತಾನೆ. ಆ ತಪಶ್ಚರ್ಯದಿಂದ ಸಂಪ್ರೀತಳಾಗಿರುವಂತಹ ಗಂಗೆ ಪ್ರತ್ಯಕ್ಷಳಾಗಿ ಹೇಳ್ತಾಳೆ, ನಾನು ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ, ನೀನ್ ಹೇಳದಂತೆ ನಾನು ಭೂಮಿ ಮೇಲೆ ಬರೋದಕ್ಕೆ ತಯಾರಿದ್ದೇನೆ. ಆದ್ರೆ ಸ್ವಲ್ಪ ಯೋಚನೆ ಮಾಡು, ನಾನು ನನ್ನ ರಭಸ್ಸಿನಿಂದ ಇಷ್ಟೊಂದು ಮೇಲ್ಗಡೆಯಿಂದ ಕೆಳಗಡೆ ಬಂದ್ರೆ ನನ್ನ ರಭಸದಲ್ಲಿ ವೇಗದಲ್ಲಿ ಭೂಮಿನೇ ಕೊಚ್ಕೊಂಡು ಹೋಗಿ ಪಾತಾಳಕ್ಕೆ ಸೇರುತ್ತೆ, ಇಡೀ ಭೂಮಿನೇ. ಅವಾಗ ಅದರಿಂದ ನಿನ್ ಪ್ರಯೋಜನ, ನಿನಗ್ ಬೇಕಾಗಿರುವಂತಹ ಉದ್ದೇಶ ಈಡೇರುತ್ತದೇನೋ? ಆಗೋದಿಲ್ಲ. ಅದಕ್ಕೆ ನನ್ನ ರಭಸವನ್ನ ವೇಗವನ್ನ ತಾಳುವಂಥವ್ರು ಯಾರ್ಯಾರು ಇದ್ರೆ ನೀನು ಅವ್ರನ್ನ ಕರೆದುಕೊಂಡು ಬಾ, ನಾನು ಇಲ್ಲಿಂದ ಧುಮುಕ್ತೇನೆ, ಅವ್ರು ನನ್ನನ್ನು ಹಿಡಿದುಕೊಳ್ಳಿ, ಆಮೇಲೆ ಬೇಕಾದ್ರೆ ಭೂಮಿ ಮೇಲೆ ಹರಿದು ನೀನು ಹೇಳಿದ ಕಡೆ ಬರ್ತೇನೆ ಅಂತ ಹೇಳಿ. ಇವಾಗ ಭಗೀರಥನಿಗೆ ಮತ್ತೆ ಎರಡನೇ ಕೆಲಸ, ಗಂಗೆ ಬರೋದಕ್ಕೆ ಒಪ್ಕೊಂಡಿದ್ದಾಳೆ. ಆ ಅವಳ ವೇಗವನ್ನ ರಭಸವನ್ನ ಹಿಡಿದು ನಿಲ್ಲಿಸುವಂತವ್ರು ಮಹಾಬಲಶಾಲಿ ಯಾರು ಅಂತ. ಅವಾಗ ಯೋಚನೆ ಮಾಡ್ತಾರೆ. ಗಂಗೆನೆ ಹೇಳ್ತಾಳೆ, ನನ್ನನ್ನು ತಡೆಯೋರು ಅಂತ ಹೇಳಿ ಯಾರಾದರೂ ಇದ್ರೆ ಅದು ಮಹಾದೇವನಿಂದಲೇನೆ ಸಾಧ್ಯ, ಅವನ ಬಲದಿಂದಲೇನೆ ಅದು ಸಾಧ್ಯ ಅಂತ ಹೇಳಿದಾಗ ಅವನ ಪುನಃ ಈಶ್ವರನ ತಪಸ್ಸಿಗೆ, ಶಿವನ ತಪಸ್ಸಿಗೆ ಅವನು ಕೂಡ್ತಾನೆ. ಪಾಪ ಶಿವ ಆಶುತೋಷ ಅಂತ ಅವನಿಗೆ ಹೆಸರು, ಬಹಳ ಬೇಗ ಸಂತುಷ್ಟನಾಗ್ತಾನೆ. ಆದ್ರಿಂದ ಕೆಲವೇ ವರ್ಷಗಳಲ್ಲಿ ಭಗೀರಥನ ಶಿವನನ್ನು ಕುರಿತು ಮಾಡಿರುವಂತಹ ತಪಶ್ಚರ್ಯ ಫಲಿತವಾಗುತ್ತೆ. ಶಿವ ಪ್ರತ್ಯಕ್ಷನಾಗ್ತಾನೆ. ಏನ್ ಮಾಡ್ಬೇಕು, ಏನ್ ಬೇಕು ಅಂತ ಕೇಳಿದಾಗ ಅವನಿಲ್ಲ ಕತೆ ಹೇಳ್ತಾನೆ. ನಮ್ಮ ಮುತ್ತಾತಂದರು ಮಾಡಿರುವಂತಹ ಒಂದು ಕಪಿಲ ಮಹರ್ಷಿಯ ಅಪಚಾರಕ್ಕೆ ಅವರು ಭಸ್ಮವಾಗಿ ಕುಳಿತಿದ್ದಾರೆ. ಅವರು ಒಂದು ಉತ್ತಮ ಲೋಕಕ್ಕೆ ಅಂದ್ರೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತಾದ್ರೆ ಗಂಗೆ ಭೂಮಿಗೆ ಬರಬೇಕು ಅಂತ ಕಪಿಲ ಮಹರ್ಷಿಗಳು ಹೇಳಿದ್ರು. ಗಂಗಾ ಸ್ಪರ್ಶದಿಂದ ಮಾತ್ರ ಸಾಧ್ಯ. ಆ ಕಾರಣದಿಂದ ನಮ್ಮ ತಾತ ಅಂಶುಮಾನ್ ಪ್ರಯತ್ನ ಪಟ್ಟ, ನಮ್ಮ ತಂದೆ ದಿಲೀಪ ಪ್ರಯತ್ನ ಪಟ್ಟ, ಗಂಗೆ ಬರ್ಲಿಲ್ಲ. ಇವಾಗ ನನ್ನ ಪ್ರಯತ್ನದ ಫಲವಾಗಿ ಗಂಗೆ ಒಪ್ಕೊಂಡಿದ್ದಾಳೆ ಬರೋದಕ್ಕೆ. ಆದ್ರೆ
ಬರೋದಕ್ಕೆ ಹೀಗೆ ರಭಸ ವೇಗವನ್ನು ತಡೆಯುವಂತವ್ರು ಯಾರು ಅಂತ ಹೇಳಿದಾಗ ಶಿವ ಸರಿ ನಾನು ತಡೀತೀನಿ ಅಂತ ಹೇಳಿ ತಯಾರಾಗ್ತಾನೆ. ನಿರ್ದಿಷ್ಟ ಮುಹೂರ್ತದಲ್ಲಿ ಅವಳು ಮೊಸಳೆಯ ಮೇಲೆ, ಮೊಸಳೆ ಗಂಗೆಯ ಒಂದು ಆಸನ, ವಾಹನ ಅಂತ ಇಟ್ಕು, ಮಕರಾಸನಳಾಗಿ ಗಂಗೆ ಅಲ್ಲಿಂದ ನೀರಿನ ಜೊತೆಗೆ, ಮೀನುಗಳ ಜೊತೆಗೆ, ಕೂರ್ಮಗಳ ಜೊತೆಗೆ ಆ ಸ್ವರ್ಗದಿಂದ ಭೂಮಿ ಮೇಲೆ ಬರ್ತಾಳೆ, ಧುಮುಕ್ತಾಳೆ. ಆವಾಗ ಯಾವ ಭೂಮಿಯ ಯಾವ ಪಾರ್ಟ್ ಅಲ್ಲಿ, ಯಾವ ಪೋರ್ಷನ್ ಅಲ್ಲಿ ಗಂಗೆ ಇಳಿತಾಳೆ ಗೊತ್ತಿಲ್ಲ. ಅದಕ್ಕೆ ಶಿವ ಏನ್ ಮಾಡ್ತಾನೆ, ತನ್ನ ಜಟೆಯನ್ನ ಬಿಚ್ಚಿ ಆಕಾಶದುದ್ದಕ್ಕೂ ಸುತ್ತಲೂ ತನ್ನ ಜಟೆಯನ್ನ ವಿಸ್ತಾರ ಮಾಡ್ತಾನೆ, ಪಸರಿಸ್ತಾನೆ. ಈ ಕಾರಣದಿಂದಲೇನೆ ಶಿವನಿಗೆ ವ್ಯೋಮಕೇಶ ಅಂತ ಹೆಸರು ಬಂದಿರೋದು. ವ್ಯೋಮ ಅಂದ್ರೆ ಆಕಾಶ, ಆಕಾಶದುದ್ದಕ್ಕೂ 10 ದಿಕ್ಕಿಗೂ ಅವನ ಜಟೆಯನ್ನ ಪಸರಿಸಿದಾಗ ಗಂಗೆ ಎಲ್ಲಿ ಬಿದ್ರೂ ನನ್ನ ಜಟೆನಲ್ಲೇ ಬೀಳ್ಬೇಕು ಅಂತ ಅವನ ಯೋಚನೆ. ಹಾಗಾಗಿ ಅವನು ಶಿವ 10 ದಿಕ್ಕಿನಲ್ಲಿ ತನ್ನ ಜಟೆಯನ್ನ ಪಸರಿಸಿದಾಗ ಗಂಗೆ ಧುಮುಕ್ತಾಳೆ, ಜಟೆಯನ್ನಲ್ಲೇ ಬೀಳ್ತಾಳೆ. ಅವಳು ಬಂದ ತಕ್ಷಣ ಅವನ ಜಟೆಯನ್ನೆಲ್ಲ ಕಟ್ಕೊಂಡು ಬಂಧನ ಮಾಡಿಕೊಂಡು ನಿಲ್ತ. ಆವಾಗ ಭಾಗೀರಥ ಅಂತಾನೆ, ಏನ್ ಮಾಡಿದೆ ಕಣಯ್ಯ, ಗಂಗೆ ನನಗ್ ಬೇಕಲ್ಲ ಮುಂದೆ ನನ್ನ ತಾತಂದ್ರ ಮುತ್ತಾತಂದ್ರ ಸ್ಪರ್ಶಕ್ಕೆ, ಅಲ್ಲೇ ನೀನ್ ಕಟ್ಕೊಂಡು ಕೂತ್ರೆ ನನ್ನ ಉದ್ದೇಶ ಏನಾಗುತ್ತೋ ಅಂತ ಕೇಳಿದಾಗ ಸರಿ ಅಂತ ಹೇಳಿ ಶಿವ ತನ್ನ ತಲೆಯಿಂದ ಒಂದು ಕೂದಲು, ತನ್ನ ಜಟೆಯಿಂದ ಒಂದು ಕೂದಲು, ಆ ಜಟೆ ಕಟ್ಟಿರ್ತಾನಲ್ಲ ಅದರಿಂದ ಒಂದು ಕೂದಲು ಸಡಿಲಗೊಳಿಸ್ತಾನೆ. ಆ ಕೂದಲಿನಿಂದ ಹರಿದು ಬಂದಿರುವಂತಹ ಗಂಗೆ ನಾವು ಇವತ್ತು ಕಾಣುವಂತಹ ಗಂಗೆ. ಅವಳು ಸ್ವಲ್ಪ ಹೊತ್ತು ಬಂಧನಕ್ಕೊಳಗಾಗಿರ್ತಾಳೆ. ಇವಾಗ ಬಂಧನದಿಂದ ಬಂದಾಗ ಅವಳು ತನ್ನ ಎಲ್ಲಾ ಎರಡೂ ಭಾಗದಲ್ಲಿರುವಂತಹ ಎಲ್ಲವನ್ನು ಕೊಚ್ಚಿಕೊಂಡು, ಆಶ್ರಮಗಳು, ಗಿಡಗಳು, ಪರ್ವತಗಳು, ಏನೇನು ಎರಡೂ ಭಾಗಗಳಲ್ಲಿ ಸಿಗುತ್ತವೆ, ದಂಡೆಗಳಲ್ಲಿ ಸಿಗ್ತವೆ, ಅವಳನ್ನೆಲ್ಲ ವೇಗದಿಂದ ರಭಸದಿಂದ ಕೊಚ್ಕೊಂಡು ಹೋಗ್ತಾ ಇರುವಾಗ ಒಂದು ಋಷಿ ಆಶ್ರಮವು ಅದರಲ್ಲಿ ಕೊಚ್ಕೊಂಡು ಹೋಗ್ತದೆ. ಆವಾಗ ಆ ಋಷಿ ತಪಶ್ಚರ್ಯಕ್ಕಂತ ಬೇರೆ ಅಲ್ಲಿ ಹೋಗಿರ್ತಾನೆ. ವಾಪಸ್ ಬಂದು ಆನ್ನಿಕ ಮುಗಿಸ್ಕೊಂಡು ಬಂದು ನೋಡುವಾಗ ಆಶ್ರಮ ಇಲ್ಲ. ಯಾರಿಂದ ಹೋಯ್ತು ಅಂತ ಹೇಳಿದಾಗ ಗಂಗೆ ತಪಸ್ಸನ್ನ, ನನ್ನ ಈ ಆಶ್ರಮವನ್ನು ಕೊಚ್ಕೊಂಡು ಹೋಗಿದ್ದಾಳೆ ಅಂತ ಹೇಳಿದಾಗ ಅವನಿಗೆ ಗಂಗೆ ಮೇಲೆ ಕೋಪ ಬರುತ್ತದೆ. ತನ್ನ ದಿವ್ಯ ಶಕ್ತಿಯಿಂದ, ಯೋಗ ಶಕ್ತಿಯಿಂದ ಗಂಗೆ ಹೋಗ್ತಾ ಇರ್ತಾಳಲ್ಲ, ಇವನು ಭಗೀರಥ ಮುಂದೆ ಮುಂದೆ ಹೋಗ್ತಾ ಇರ್ತಾನೆ, ಗಂಗೆ ಹಿಂದೆ ಹಿಂದೆ ಬರ್ತಾ ಇರ್ತಾಳೆ. ಆ ಗಂಗೆಯ ಮುಂದೆ ಹೋಗಿ ಇವನು, ಆ ಋಷಿ ನಿಂತ್ಕೊಂಡ್ಬಿಟ್ಟು ತನ್ನ ಬೊಗಸೆಯಲ್ಲಿ ಇಡೀ ಗಂಗೆಯ ಪ್ರವಾಹವನ್ನ ತೆಗೆದುಕೊಂಡು ಅವನು ಕುಡಿದು ಬಿಡ್ತಾನೆ. ಆ ಋಷಿ ಜಹ್ನು ಅನ್ನುವಂತಹ ಋಷಿ. ಆವಾಗ ಯಾಕೆ ಗಂಗೆ ಬರ್ತಿಲ್ಲ ಅಂತ ಹೇಳಿ ಭಗೀರಥ ಹಿಂತಿರುಗಿ ನೋಡಿದಾಗ ಆ ಜಹ್ನು ಋಷಿಯ ಒಂದು ಬೊಗಸೆಯಲ್ಲಿ ಇಡೀ ಗಂಗೆಯನ್ನು ಕುಡಿದಿದ್ದಾನೆ ಅಂತ ಗೊತ್ತಾದಾಗ ಪುನಃ ಜಹ್ನು ಋಷಿಗೆ ತನ್ನ ಕಥೆಯನ್ನೆಲ್ಲ ಹೇಳಿಬಿಟ್ಟು ನೀವು ಗಂಗೆಯನ್ನ ಕಳಿಸ್ಕೊಡ್ಬೇಕು ಅಂತ ಕೇಳಿದಾಗ ಅವನ ತೊಡೆಯ ಭಾಗದಿಂದ ಗಂಗೆ ಸೀಳ್ಕೊಂಡು ಹೊರಗೆ ಬರುವಂತೆ ಜಹ್ನು ಋಷಿ ಹೇಳ್ತಾನೆ. ಆ ಜಹ್ನುವಿನ ಮೂಲಕ ಪಾನವಾಗಿ ತೊಡೆಯಿಂದ ಹೊರ ಬಂದಿರುವುದರಿಂದ ಅವಳಿಗೆ ಜಾಹ್ನವಿ ಅಂತ ಹೆಸರು ಬರ್ತದೆ. ಅಲ್ಲಿಂದ ಮುಂದೆ ಹೋಗ್ಬಿಟ್ಟು ಭಗೀರಥನ ಹಿಂದೆ ಹಿಂದೆ ಹೋಗ್ತಾ ಆ ಸಗರನ 60,000 ಮಕ್ಕಳು ಏನು ಭಸ್ಮದ ಒಂದು ಪರ್ವತಾಕಾರದಲ್ಲಿ ಇರ್ತಾರೆಯೋ, ಆವಾಗ ಅವರ ಹತ್ರ ಹೋಗಿ ಅವಳ ಸ್ಪರ್ಶದಿಂದಲೇನೆ ಎಲ್ಲ ಆ ಭಸ್ಮದ ರೂಪದಲ್ಲಿರುವಂತಹ ಅವರ ತಾತಂದರು ಸ್ವರ್ಗಸ್ಥರಾಗಿರೋದನ್ನ ಭಗೀರಥ ನೋಡ್ತಾನೆ. ಇದರಿಂದ ಬಹಳ ಸಂತೋಷನಾಗಿ ನಮ್ಮ ಪಿತೃಗಳನ್ನ ಉದ್ಧಾರ ಮಾಡಿರುವಂತಹ ಒಂದು ಕೀರ್ತಿ, ಶ್ರೇಯಸ್ಸು ನನಗ್ ಬಂತು ಅನ್ನುವಂತ ರೀತಿಯಲ್ಲಿ ಸಂತೋಷಗೊಳ್ತಾನೆ. ಆದರೆ ಗಂಗೆ ದುಃಖಿತಳಾಗ್ತಾಳೆ. ನಾನು ಎಷ್ಟು ನಿರ್ಮಲವಾಗಿದ್ದೆ ಮೇಲಿದ್ದಾಗ, ಇವನು ಇಲ್ಲಿ ಬಂದು ಇವ್ರ ಸ್ಪರ್ಶವಾಗ್ತಿದ್ದಂತೆ ಅವರು ಮಾಡಿರುವ ಪಾಪಗಳನ್ನೆಲ್ಲ ತೊಳೆಯೋದು ಅಂದ್ರೆ ಅವರ ಪಾಪಗಳೆಲ್ಲ ನನ್ನಲ್ಲಿ ಬಂದು ಸೇರ್ತಲ್ಲ. ನಾನು ನಿರ್ಮಲಳಾಗಿದ್ದೆ, ಒಂದು ಸ್ವಲ್ಪನೂ ಅಘ ಅಂದ್ರೆ ಪಾಪ ಅನ್ನೋದು ಇರಲಿಲ್ಲ ನನಗೆ. ನಾನಿವಾಗ ಇವ್ರ 60,000 ಅಘಗಳನ್ನ ನಾನು ಪಡ್ಕೊಂಡಲ್ಲ, ಇವಳು ನನ್ ಗತಿ ಏನು ಅಂತ ಹೇಳಿ ಯೋಚನೆ ಮಾಡಿದಾಗ ಭಗೀರಥ ಹೇಳ್ತಾನೆ, ತಾಯಿ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿದ್ದೆ, ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ ಜ್ಞಾನಿಗಳು, ಸತ್ಪುರುಷರು, ಯೋಗಿಗಳು ಅವರು ತಮ್ಮ ಜೀವನ ಯಾತ್ರೆಯಲ್ಲಿ ಯಾವಾಗ್ಲಾದ್ರೂ ಅವರು ನಿನ್ನ ಹತ್ರ ಬಂದು ಅವರು ನಿನ್ನ ಸ್ಪರ್ಶವಾದಾಗ
ನಿನ್ನಲ್ಲಿರುವ ಅಘಗಳನ್ನೆಲ್ಲ ಅವರು ತಗೊಳ್ತಾರೆ. ಅವ್ರ ಮನಸ್ಸಿನಲ್ಲಿ ಈಗಾಗಲೇ ಎಲ್ಲಾ ಜೀವರುಗಳಲ್ಲಿ ಒಂದೇ ಭಾವ, ಸರ್ವಾತ್ಮ ಭಾವ ಅನ್ನೋದು ಅವ್ರ ಮನಸ್ಸಿನಲ್ಲಿ ಈಗಾಗಲೇ ಇರುತ್ತೆ. ಜೀವರಿಗೆ ಭೇದ ಇರೋದಿಲ್ಲ, ಯಾವುದೇ ಭೇದ ಅನ್ನೋದು ಅವ್ರ ಮನಸ್ಸಿನಲ್ಲಿ ಇರೋದಿಲ್ಲ. ಆ ಕಾರಣದಿಂದ ಅವರು ಈ ಎಲ್ಲ ಅಘಗಳನ್ನು ಅಂದ್ರೆ ಪಾಪಗಳನ್ನು ಅವರು ಪವಿತ್ರೀಕರಿಸುವಂತಹ ಸಾಮರ್ಥ್ಯ ಅವರಲ್ಲಿರ್ತಾರೆ. ಆದ್ರಿಂದ ಯಾವಾಗ ನಿನ್ನಲ್ಲಿ ಪಾಪ ಅನ್ನುವಂತಹದ್ದು ಹೆಚ್ಚಿಗೆ ಆಗಿದೆ ಅನ್ನುವಂತಹ ನಿಂಗೆ ಭಾವನೆ ಬಂದ್ರೆ, ಸತ್ಪುರುಷಗಳು ಬಂದು ನಿನ್ನ ಸ್ಪರ್ಶ ಮಾಡಿದಾಗ ನಿನ್ನಲ್ಲಿರುವಂತಹ ಎಲ್ಲಾ ಪಾಪಗಳು ಪವಿತ್ರವಾಗ್ತವೆ ಅನ್ನುವಂಥ ರೀತಿ. ಈ ಕಾರಣದಿಂದಲೇನೆ ಈ ಕುಂಭಮೇಳ ಅಂತ ನಾವೇನ್ ಹೇಳ್ತೇವೆ, ಆ ಸಂದರ್ಭದಲ್ಲಿ ಅನೇಕ ಸತ್ಪುರುಷರು ಜ್ಞಾನಿಗಳು ಅಲ್ಲಿ ಬಂದು ಸ್ನಾನ ಮಾಡುವಂಥದ್ದು. ಅವರು ಪವಿತ್ರವಾಗ್ಲಿಕ್ಕೆ ಬರೋದಿಲ್ಲ, ಗಂಗೆಯನ್ನು ಪವಿತ್ರ ಮಾಡ್ಲಿಕ್ಕೆ ಬರ್ತಾರೆ ಅನ್ನುವಂತಹದ್ದು ನಾವು ಭಾಗವತದಲ್ಲಿ ನೋಡುವಂಥವ್ರು ಆಗ್ತೇವೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಒಂದು ಮುಖ್ಯವಾಗಿರುವಂತಹ ಅಂಶ ಏನು ಅಂತ ಹೇಳಿದ್ರೆ, ತನ್ನ ತಂದೆಯ ಉದ್ಧಾರಕ್ಕೋಸ್ಕರವಾಗಿ ಮೂರು ಜನರೇಷನ್ ವರೆಗೂ ಒಂದೇ ನಿರ್ದಿಷ್ಟ ಕಾರ್ಯದಲ್ಲಿ ಮುಂದುವರೆದ್ರಲ್ಲ ಇಕ್ಷ್ವಾಕು ವಂಶದಲ್ಲಿ, ಪಿತೃಗಳ ಉದ್ಧಾರ ಅನ್ನುವಂತಹದ್ದು ಅದೆಷ್ಟು ಮಹತ್ವ ಅಂತ ನಾವು ಇಲ್ಲಿ ನೋಡಬಹುದು. ಪಿತೃಗಳ ಉದ್ಧಾರವಾಗದೇ ಇದ್ರೆ ಮುಂದೆ ನಮ್ಮ ವಂಶ ಮುಂದೆ ಬೆಳೆಯೋದಿಲ್ಲ, ಸಂತತಿ ಮುಂದೆ ಬೆಳೆಯೋದಿಲ್ಲ. ಆ ಕಾರಣದಿಂದ ಪಿತೃಗಳು ತೃಪ್ತರಾಗಬೇಕು, ಅವರು ಸ್ವರ್ಗದಲ್ಲಿರ್ಬೇಕು. ಆವಾಗ್ಲಿದ್ರೇನೆ ಅವರು ನಮ್ಮನ್ನ ಒಳ್ಳೆಯ ಆಶೀರ್ವಾದಗಳ ಮೂಲಕ, ಅನುಗ್ರಹಗಳ ಮೂಲಕ ಸಂತಾನಾದಿಗಳನ್ನ, ಸಂಪತ್ತನ್ನ ಕೀರ್ತಿಯನ್ನ ಕೊಡುವಂಥವ್ರಾಗ್ತಾರೆ ಅನ್ನುವಂತಹ ಪಿತೃ ಉದ್ಧಾರದ ಕಥೆಯನ್ನ ನಾವು ಗಂಗಾವತರಣದ ಮೂಲಕ ಇಲ್ಲಿವರೆಗೂ ನೋಡುವಂಥವ್ರಾಗ್ತೇವೆ. ಮುಂದೆ ಇನ್ನೊಂದಿಷ್ಟು ಸಣ್ಣ ಪುಟ್ಟ ಒಂದೆರಡು ಕಥೆಗಳಿದಾವೆ. ಆ ಕಥೆಯ ನಂತರ ಶ್ರೀರಾಮನ ಚರಿತೆ ಅನ್ನುವಂತಹದ್ದು ಪ್ರಾರಂಭವಾಗ್ತದೆ. ಇಲ್ಲಿಗೆ ಗಂಗಾವತರಣದ ಕಥೆಯನ್ನ ನಾವು ಹೇಳಿ ಇವತ್ತಿನ ಪಾಠ ಇಲ್ಲಿಗೆ ಮುಗಿಸ್ತೇವೆ. ಮುಂದಿನ ದಿನದಲ್ಲಿ ಒಂದು ಕಥೆ ಇದೆ, ಸೌದಾಸನ ಕಲ್ಮಾಶಪಾದನ ರಾಜ, ಅವನ ಕಥೆ ಹೇಳಿ ಆಮೇಲೆ ಶ್ರೀರಾಮಚರಿತೆಗೆ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಗಿಸ್ತೇವೆ. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ. ನಮಸ್ಕಾರ ಶುಭರಾತ್ರಿ. ಗುರುಗಳೇ, ಒಂದು ಪ್ರಶ್ನೆ ಇತ್ತು ಗುರುಗಳೇ. ಹಾ, ಏನಿಲ್ಲ ಗುರುಗಳೇ, ಕೆಲವರು ಹೇಳ್ತಾರೆ ಗಂಗೆ ಈಶ್ವರನ್ ಹೆಂಡತಿ ಅಂತ, ಕೆಲವರು ಇಲ್ಲ ಅವರು ಗಂಗಾಧರ ಇದ್ರೆ ಗಂಗೆಯಿಂದ ಅದು ಗಂಗಾಧರ ಅಂತಾರೆ. ಯಾವ್ದು ಇದು ಇದು ಗುರುಗಳೇ? ಅಂದ್ರೆ ಈಶ್ವರನ್ಗೆ ಇಬ್ರು ಹೆಂಡತಿರು, ಪಾರ್ವತಿ ಆಮೇಲೆ ಗಂಗೆ ಅಂತ ಎರಡೂ ಇದೆ. ಗಂಗೆ ಹೆಂಡತಿ ಅಂತ ಹೇಳ್ತಾರೆ. ಈಗ ಹೆಂಡತಿ ಅಂತ